ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನವೀನ್ ಸ್ಟೋರೀಸ್. 2015ರಲ್ಲಿ ರಿಲೀಸ್ ಆದ ದಿ ಟ್ಯಾಗ್ ಅಲೋಂಗ್ ಎಂಬ ತೈವಾನಿಸ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಒಬ್ಬಳು ಮಹಿಳೆ ಎಲ್ಲೋ ಹೋಗುತ್ತಿರುತ್ತಾಳೆ. ಇದ್ದಕ್ಕಿದ್ದಂತೆ ಅವಳಿಗೆ ಕೆಲವು ಡಿಮೋನಿಕ್ ವಾಯ್ಸ್ಗಳು ಕೇಳಲು ಶುರುವಾಗುತ್ತೆ. ಆ ವಾಯ್ಸ್ಗಳು ಅವಳನ್ನ ತನ್ನ ಕಡೆಗೆ ಕರೆಯುತ್ತಿರುತ್ತವೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನಲ್ಲಿ ತೈವಾನ್ ಸಿಟಿಯನ್ನ ತೋರಿಸಲಾಗುತ್ತೆ. ಅಲ್ಲಿ ಕಾಡಿನಲ್ಲಿ ಕಳೆದು ಹೋದ ಮಹಿಳೆಯ ಪೋಸ್ಟರ್ಗಳನ್ನು ನಾವು ನೋಡ್ತೀವಿ. ಅದೇ ಪೋಸ್ಟರ್ನ ಬಳಿ ಬಂದ ಇನ್ನೊಬ್ಬ ಮಹಿಳೆ ಅವಳನ್ನ ನೋಡಿಕೊಂಡು ನೀನು ಬೇಗ ವಾಪಸ್ ಬಾ ಎಂದು ಹೇಳ್ತಾರೆ. ಹೀಗೆ ಹೇಳಿ ಆ ಮಹಿಳೆ ತನ್ನ ಮನೆಗೆ ಹೋಗಿ ತನ್ನ ಮೊಮ್ಮಗನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಲು ಶುರು ಮಾಡ್ತಾರೆ. ಅವರು ತನ್ನ ಮೊಮ್ಮಗನಾದ ವಿಯನ್ನ ಎಬ್ಬಿಸಲು ಹೋದಾಗ ಅವನು ಏಳೋದಿಲ್ಲ. ಸ್ವಲ್ಪ ಸಮಯದ ನಂತರ ವಿ ಎದ್ದಾಗ ಅವನು ತನ್ನ ಅಜ್ಜಿಯ ಹತ್ತಿರ ಬಂದು ನನ್ನನ್ನ ಯಾಕೆ ಎಬ್ಬಿಸಲಿಲ್ಲ, ಆಫೀಸ್ಗೆ ಲೇಟ್ ಆಯಿತು ಎಂದು ತುಂಬಾ ಕೋಪದಿಂದ ತನ್ನ ಅಜ್ಜಿಯ ಜೊತೆ ಮಾತಾಡ್ತಾನೆ. ಅವನು ತುಂಬಾ ಅವಸರದಲ್ಲಿದ್ದ ಕಾರಣ ಸರಿಯಾಗಿ ಊಟ ಕೂಡ ಮಾಡದೆ ಅಲ್ಲಿಂದ ಹೊರಟೋಗ್ತಾನೆ. ತನ್ನ ಟಿಫನ್ ಬಾಕ್ಸ್ ಅನ್ನು ಕೂಡ ಮನೆಯಲ್ಲಿಯೇ ಮರೆತು ಬಿಡ್ತಾನೆ. ಅವನು ಹೋದ ಮೇಲೆ ಮನೆಯಲ್ಲಿ ಒಂಟಿಯಾಗಿರುವ ಅಜ್ಜಿಗೆ ಡಿಮೋನಿಕ್ ಧ್ವನಿಗಳು ಕೇಳಿಸಲು ಶುರುವಾಗುತ್ತವೆ. ಅವರು ಇಡೀ ಮನೆಯನ್ನ ಹುಡುಕಾಡ್ತಾರೆ, ಆದರೆ ಯಾರೂ ಇರೋದಿಲ್ಲ. ನಂತರ ಅವರು ಕಾಲು ಜಾರಿ ಬಿದ್ದೋಗ್ತಾರೆ. ನೆಲದ ಮೇಲೆ ತುಂಬಾ ಕೆಸರಾಗಿರುವ ಮಣ್ಣನ್ನು ನೋಡ್ತಾರೆ. ಇದನ್ನು ನೋಡುತ್ತಿದ್ದ ಹಾಗೆ ಹಿಂದಿನಿಂದ ಒಂದು ಕೈ ಬಂದು ಅವರನ್ನ ಮುಟ್ಟುತ್ತೆ ಮತ್ತು ಅವರ ಕಣ್ಣುಗಳು ಕಪ್ಪಾಗುತ್ತೆ. ಆಗ ಸೀನ್ ಚೇಂಜ್ ಆಗಿ ವಿಯ ಲವ್ವರ್ ಆದ ಯುಜಿನ್ ಅನ್ನ ತೋರಿಸ್ತಾರೆ. ಅವಳೊಬ್ಬಳು ಆರ್ಜೆ ಆಗಿರ್ತಾಳೆ. ವಿ ಒಬ್ಬ ಪ್ರಾಪರ್ಟಿ ಏಜೆಂಟ್ ಆಗಿರ್ತಾನೆ. ವಿ ಒಂದು ಕುಟುಂಬಕ್ಕೆ ಮನೆ ತೋರಿಸುತ್ತಿರುವಾಗ ಯಾರದೋ ಧ್ವನಿ ಕೇಳುತ್ತೆ. ಆ ಧ್ವನಿಯನ್ನ ಹಿಂಬಾಲಿಸಿ ಹೋದಾಗ ಮನೆಯಲ್ಲಿ ಮರೆತು ಬಿಟ್ಟಿದ್ದ ತನ್ನ ಟಿಫನ್ ಬಾಕ್ಸ್ ಅಲ್ಲಿ ಇರೋದನ್ನ ನೋಡ್ತಾನೆ. ಅಜ್ಜಿಯೇ ಇಲ್ಲಿ ತಂದು ಇಟ್ಟಿರಬಹುದು ಎಂದುಕೊಳ್ತಾನೆ. ನಂತರ ಅವರನ್ನ ಎಲ್ಲ ಕಡೆ ಹುಡುಕಾಡ್ತಾನೆ, ಆದರೆ ಅವರು ಕಾಣೋದಿಲ್ಲ. ತಕ್ಷಣ ಅಜ್ಜಿಗೆ ಫೋನ್ ಮಾಡಲು ಶುರು ಮಾಡ್ತಾನೆ, ಆದರೆ ಅವರು ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ. ರಾತ್ರಿ ವಿ ಮತ್ತು ಯುಜಿನ್ ಭೇಟಿಯಾಗಿ ವಿ ಅವಳನ್ನ ತನ್ನ ಹೊಸ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ವಿ ಯುಜಿನ್ಗೆ ಮದುವೆಯ ಪ್ರಪೋಸ್ ಮಾಡ್ತಾನೆ, ಆದರೆ ಅವಳು ಮದುವೆಗೆ ಒಪ್ಪೋದಿಲ್ಲ. ಆಗ ವಿ ತನ್ನ ಅಜ್ಜಿಯ ಮನೆಯನ್ನ ಮಾರಿ ನಿನ್ನನ್ನು ಮದುವೆಯಾಗಲು ಈ ಮನೆಯನ್ನ ಖರೀದಿ ಮಾಡಿದ್ದೀನಿ ಎಂದು ಹೇಳ್ತಾನೆ. ಇದಕ್ಕೆ ಯುಜಿನ್ ನಿನ್ನ ಅಜ್ಜಿಗೆ ಈ ವಿಷಯ ಗೊತ್ತಾದರೆ ತುಂಬಾ ಕೋಪ ಮಾಡಿಕೊಳ್ತಾರೆ ಎಂದು ಹೇಳ್ತಾಳೆ. ಆಗ ವಿ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ, ಏಕೆಂದರೆ ನಾನು ನಿನ್ನನ್ನ ಮದುವೆಯಾಗಬೇಕು ಎಂದು ಹೇಳ್ತಾನೆ. ನಂತರ ಇಬ್ಬರು ಅಜ್ಜಿಯ ಮನೆಗೋದಾಗ ಅಲ್ಲಿ ಅವರು ಇರೋದಿಲ್ಲ. ಆದರೆ ವಿಗೆ ಮಾತ್ರ ತನ್ನ ಅಜ್ಜಿ ಮನೆಯ ಹೊರಗೆ ಹೋಗುತ್ತಿರೋದು ಕಾಣುತ್ತೆ. ವಿಗೆ ಕಾಣಿಸಿದ ಅಜ್ಜಿ ಯುಜಿನ್ಗೆ ಕಾಣಿಸೋದಿಲ್ಲ. ನೆಕ್ಸ್ಟ್ ಡೇ ಅದೇ ಏರಿಯಾದಲ್ಲಿ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡ್ಗೆ ಮೊದಲ ಸೀನ್ನಲ್ಲಿ ಕಾಣೆಯಾದ ಮಹಿಳೆ ವಾಪಸ್ ಬಂದಿರೋದು ಅವನಿಗೆ ಕಾಣುತ್ತೆ. ಇದನ್ನು ವಿ ಕೂಡ ನೋಡ್ತಾನೆ. ಅವನು ಆ ಮಹಿಳೆಯ ಬಳಿ ಹೋಗಿ ನನ್ನ ಅಜ್ಜಿಯನ್ನ ನೋಡಿದ್ದೀರ ಎಂದು ಕೇಳ್ತಾನೆ. ಆಗ ಆ ಮಹಿಳೆ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡ್ತಾಳೆ ಮತ್ತು ವಿ ಬಳಿ ಕ್ಷಮೆ ಕೇಳ್ತಾಳೆ. ಇದನ್ನು ನೋಡಿ ವಿಗೆ ಏನು ಕೂಡ ಅರ್ಥವಾಗಲ್ಲ. ಹಾಗೆಯೇ ಆತ ತುಂಬಾ ಚಿಂತೆ ಮಾಡಲು ಶುರು ಮಾಡ್ತಾನೆ. ವಿಗೆ ಆಫೀಸ್ನಲ್ಲಿ ಒಂದು ಪಾರ್ಸಲ್ ಬರುತ್ತೆ. ಅದರಲ್ಲಿ ಆ ಕಾಣೆಯಾದ ಮಹಿಳೆಯ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾದಲ್ಲಿ ಒಂದು ವಿಡಿಯೋ ಇದೆ. ಅದು ವಿ ಅಜ್ಜಿ ತನ್ನ ಸ್ನೇಹಿತರೊಂದಿಗೆ ಬೆಟ್ಟಕ್ಕೆ ಹೋಗಿದ್ದಾಗ ರೆಕಾರ್ಡ್ ಮಾಡಲಾಗಿದ್ದ ವಿಡಿಯೋ ಇರುತ್ತೆ. ಆ ವಿಡಿಯೋದಲ್ಲಿ ಒಂದು ವಿಚಿತ್ರವಾದ ಚಿಕ್ಕ ಹುಡುಗಿ ಅವರೆಲ್ಲರನ್ನ ಫಾಲೋ ಮಾಡುತ್ತಿರೋದು ಕಾಣುತ್ತೆ. ಇದ್ದಕ್ಕಿದ್ದಂತೆ ಆಫೀಸ್ನಲ್ಲಿ ಎಲ್ಲರಿಗೂ ಒಂದು ರೀತಿಯ ಕೆಟ್ಟ ವಾಸನೆ ಬರಲು ಶುರುವಾಗುತ್ತೆ. ಆದರೆ ಆ ವಾಸನೆ ಎಲ್ಲಿಂದ ಬರುತ್ತಿದೆ ಎಂದು ಯಾರಿಗೂ ಗೊತ್ತಾಗಲ್ಲ. ರಾತ್ರಿ ವಿ ಏರಿಯಾದ ಆ ಸೆಕ್ಯೂರಿಟಿ ಗಾರ್ಡ್ ಹತ್ತಿರ ಹೋಗಿ ಕ್ಯಾಮ್ರಾವನ್ನ ತೋರಿಸ್ತಾನೆ. ಅದನ್ನು ನೋಡಿದ ಆ ಗಾರ್ಡ್ ಇದು ಕಾಣೆಯಾದ ಮಹಿಳೆಯ ಕ್ಯಾಮ್ರಾ ಎಂದು ಹೇಳ್ತಾನೆ. ನಂತರ ಇಬ್ಬರು ಆ ಮಹಿಳೆಯ ಮನೆಗೆ ಹೋದಾಗ ಮನೆ ಖಾಲಿಯಾಗಿ ಮತ್ತು ಕತ್ತಲಾಗಿರುತ್ತೆ. ಇದ್ದಕ್ಕಿದ್ದಂತೆ ವಿಗೆ ವಿಡಿಯೋದಲ್ಲಿ ನೋಡಿದ ಅದೇ ಹುಡುಗಿ ಒಂದು ಮೂಲೆಯಲ್ಲಿ ಕಾಣಿಸ್ತಾಳೆ, ಆದರೆ ತಕ್ಷಣವೇ ಆಕೆ ಮಾಯವಾಗ್ತಾಳೆ. ಇದೇ ಸಮಯದಲ್ಲಿ ಮನೆಯ ಎಲ್ಲ ಕಿಟಕಿಗಳು ಮತ್ತು ಬಾಗಿಲುಗಳು ತಂತಾನೆ ಮುಚ್ಚಿ ಹೋಗುತ್ತವೆ. ಇದರಿಂದ ಇಬ್ಬರೂ ಕೂಡ ತುಂಬಾ ಭಯಪಡ್ತಾರೆ. ಆಗ ಯಾರೋ ನಡೆದಾಡುತ್ತಿರುವ ಶಬ್ದ ಅವರಿಗೆ ಕೇಳುತ್ತೆ. ಆದರೆ ನಂತರ ಎಲ್ಲ ಡೋರ್ಗಳು ಓಪನ್ ಆಗುತ್ತೆ. ಇಬ್ಬರು ಭಯದಿಂದ ಅಲ್ಲಿಂದ ಓಡಿ ಹೋಗ್ತಾರೆ.
ಹೊರಗೆ ಬಂದ ತಕ್ಷಣ ವಿ ಭಯದಿಂದ ವಾಂತಿ ಮಾಡಿಕೊಳ್ತಾನೆ. ನಂತರ ಸೆಕ್ಯೂರಿಟಿ ಗಾರ್ಡ್ ವಿ ಮತ್ತು ಯುಜಿನ್ ಆಫೀಸ್ನ ಸಿಸಿಟಿವಿ ಫುಟೇಜ್ ಅನ್ನು ನೋಡ್ತಾರೆ. ಅದರಲ್ಲಿ ಆ ಚಿಕ್ಕ ಹುಡುಗಿ ವಿಯ ಅಜ್ಜಿಯನ್ನ ಎಲ್ಲೋ ಕರೆದುಕೊಂಡು ಹೋಗುತ್ತಿರೋದು ಕಾಣುತ್ತೆ. ಇದೇ ಸಮಯದಲ್ಲಿ ಅವರು ಹಿಂದಿನ ರಾತ್ರಿಯ ಫುಟೇಜ್ ಅನ್ನು ನೋಡ್ತಾರೆ. ಆ ಮನೆಯಿಂದ ಹೊರಗೆ ಬಂದಾಗ ಅದೇ ಹುಡುಗಿಯು ಅವರೊಂದಿಗೆ ಹೊರಗೆ ಬಂದಿರ್ತಾಳೆ. ಈಗ ಇದನ್ನು ನೋಡಿದ ನಂತರ ವಿಗೆ ಅರ್ಥವಾಗುತ್ತೆ, ಆ ಗೋಸ್ಟ್ ಹುಡುಗಿ ನಮಗೆ ತೊಂದರೆ ಕೊಡುತ್ತಿರಬಹುದು ಎಂದು. ನೆಕ್ಸ್ಟ್ ಡೇ ಬೆಳಿಗ್ಗೆ ವಿಗೆ ತನ್ನ ಅಜ್ಜಿ ತನ್ನನ್ನು ಎಬ್ಬಿಸುತ್ತಿರುವಂತೆ ಅನ್ನಿಸುತ್ತೆ. ಆದರೆ ಆ ರೀತಿ ಆಗಿರೋದಿಲ್ಲ. ಅವನು ಹೊರಗೆ ಹೋಗಿ ತಾನು ಚಿಕ್ಕವನಿದ್ದಾಗ ಅಜ್ಜಿ ಹೇಗೆ ತನ್ನನ್ನು ನೋಡಿಕೊಳ್ಳುತ್ತಿದ್ದರು ಎಂದು ಕಲ್ಪನೆ ಮಾಡಿಕೊಳ್ಳಲು ಶುರು ಮಾಡ್ತಾನೆ. ಅವನು ಅಜ್ಜಿಯನ್ನು ತುಂಬಾ ಮಿಸ್ ಮಾಡಿಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಅವನ ರೂಮ್ನಲ್ಲಿ ಯಾರದೋ ಧ್ವನಿ ಕೇಳುತ್ತೆ. ಚೆಕ್ ಮಾಡಿದಾಗ ನೆಲದ ಮೇಲೆ ತುಂಬಾ ರಕ್ತ ಚೆಲ್ಲಿರೋದು ಕಾಣುತ್ತೆ. ನಂತರ ಆ ಹುಡುಗಿ ಅಲ್ಲಿ ಇರೋದು ಕಾಣಿಸುತ್ತೆ. ಇದ್ದಕ್ಕಿದ್ದಂತೆ ಅದು ವೀನ ಮುಂದೆ ಬಂದಾಗ ವೀನ ಮುಖ ಕೂಡ ತುಂಬಾ ವಿಚಿತ್ರವಾಗಿ ಬದಲಾಗಲು ಶುರುವಾಗುತ್ತೆ. ಆಗ ವಿ ಆ ಕೆಟ್ಟ ಕನಸಿನಿಂದ ಎಚ್ಚರವಾಗ್ತಾನೆ. ಹೊರಗೆ ಹೋದಾಗ ಅವನು ತನ್ನ ಅಜ್ಜಿಯನ್ನ ಮತ್ತೊಮ್ಮೆ ನೋಡಿ ಅವಳನ್ನ ತಬ್ಬಿಕೊಂಡು ತುಂಬಾ ಅಳಲು ಶುರು ಮಾಡ್ತಾನೆ. ನಂತರ ಅವನು ತನ್ನ ಲವರ್ ಯುಜಿನ್ ಹತ್ತಿರ ಹೋಗಿ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡ್ತಾನೆ. ಅವನಿರುವ ಸ್ಥಿತಿಯನ್ನು ನೋಡಿದ ಆಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿ ವಿ ಮಕ್ಕಳ ವಾರ್ಡನ್ನ ನೋಡಿಕೊಂಡು, ನೀನು ಯಾಕೆ ನನ್ನನ್ನ ಮದುವೆಯಾಗಲು ಒಪ್ಪುತ್ತಿಲ್ಲ ಎಂದು ಯುಜಿನ್ಗೆ ಕೇಳ್ತಾನೆ. ಅದಕ್ಕೆ ಯುಜಿನ್, ಈ ಪರಿಸ್ಥಿತಿಯಲ್ಲಿ ಇದೆಲ್ಲ ತಿಳಿದುಕೊಳ್ಳೋದು ಅಗತ್ಯಾನ ಎಂದು ಹೇಳಿ ಮಕ್ಕಳು ಅಳುತ್ತಿರೋದ್ರಿಂದ ಸೈಲೆಂಟ್ ಆಗಿರಲು ಹೇಳ್ತಾಳೆ. ಆಗ ವಿ ಅಜ್ಜಿ ನಮಗಾಗಿ ಕಾಯುತ್ತಿದ್ದಾಳೆ ಎಂದು ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಒಂದು ವಿಚಿತ್ರವಾದ ವಿಷಯ ಯುಜಿನ್ಗೆ ಗೊತ್ತಾಗುತ್ತೆ. ಅದೇನೆಂದರೆ ಯುಜಿನ್ ಮಕ್ಕಳ ವಾರ್ಡ್ನ ಕಡೆ ನೋಡಿದಾಗ ಅಲ್ಲಿ ಯಾವ ಮಗುವು ಇಲ್ಲದೆ ಇರೋದು ಕಂಡುಬರುತ್ತೆ. ಆದರೆ ಅಳುವ ಮಕ್ಕಳ ಶಬ್ದ ಮಾತ್ರ ಕೇಳಿಸುತ್ತಿರುತ್ತೆ. ಅದು ಅವಳಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಇಬ್ಬರು ಅಜ್ಜಿಯ ಮನೆಗೆ ಹೋದಾಗ ಯುಜಿನ್ಗೆ ಆ ಮನೆಯಲ್ಲಿ ಆ ಹುಡುಗಿಯ ಗೋಸ್ಟ್ ಕಾಣುತ್ತೆ. ಅವಳು ಅದನ್ನು ನೋಡುತ್ತಿದ್ದಂತೆ ಅದು ಮಾಯವಾಗುತ್ತೆ. ನಂತರ ಯುಜಿನ್ ಒಂದು ಡಿಸ್ಟರ್ಬಿಂಗ್ ಸೀನ್ ಅನ್ನು ನೋಡ್ತಾಳೆ. ಅದೇನೆಂದರೆ ವಿ ಜೀವಂತವಾದ ಹುಳುಗಳನ್ನ ತಿನ್ನುತ್ತಿರುತ್ತಾನೆ. ಅವುಗಳನ್ನ ಅಜ್ಜಿ ಮಾಡಿರುವ ಅಡುಗೆ ಎಂದು ಭಾವಿಸಿರ್ತಾನೆ. ಇದನ್ನು ನೋಡಿದ ಅವಳು ತುಂಬಾ ಹೆದರುತ್ತಾಳೆ ಮತ್ತು ತಕ್ಷಣವೇ ಸೆಕ್ಯೂರಿಟಿ ಗಾರ್ಡ್ ಬಳಿ ಹೋಗಿ ನಡೆದ ವಿಷಯ ಹೇಳ್ತಾಳೆ. ಇಬ್ಬರು ಮತ್ತೆ ಮನೆಗೆ ಬಂದಾಗ ಅಲ್ಲಿ ವಿ ಇರೋದಿಲ್ಲ, ಹಾಗೆಯೇ ಆ ಹುಳಗಳು ಕೂಡ ಇರೋದಿಲ್ಲ. ನೆಕ್ಸ್ಟ್ ಸೀನಲ್ಲಿ ಪೊಲೀಸರು ಹೈವೇಯಲ್ಲಿ ಅಜ್ಜಿಯನ್ನ ಪತ್ತೆ ಮಾಡ್ತಾರೆ. ಹಾಗೆಯೇ ಅವರ ಆರೋಗ್ಯ ತುಂಬಾ ಹದಗೆಟ್ಟಿರುತ್ತೆ. ಇತ್ತ ಸೆಕ್ಯೂರಿಟಿ ಗಾರ್ಡ್ ಆ ಮನೆಯಿಂದ ದೆವ್ವವನ್ನ ಹೊರಗೆ ಓಡಿಸಲು ಒಂದು ಪೂಜೆ ಮಾಡ್ತಾನೆ. ನಂತರ ಯುಜಿನ್ ವಿ ಆಫೀಸ್ಗೆ ಹೋಗ್ತಾಳೆ. ವಿ ಅಲ್ಲೂ ಇರೋದಿಲ್ಲ. ವಿಯನ್ನು ಎಲ್ಲಾ ಕಡೆ ಹುಡುಕಾಡ್ತಾಳೆ. ಆದರೂ ಅವಳಿಗೆ ವಿ ಸಿಗೋದೇ ಇಲ್ಲ. ಆಗ ಸೆಕ್ಯೂರಿಟಿ ಗಾರ್ಡ್ನಿಂದ ಕಾಲ್ ಬರುತ್ತೆ. ಅಜ್ಜಿ ಸಿಕ್ಕಿದ್ದಾರೆ ಎಂದು ಹೇಳ್ತಾನೆ. ಇದನ್ನು ಕೇಳಿದ ಯುಜಿನ್ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ಅಜ್ಜಿ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿ ಯುಜಿನ್ ಅನ್ನು ನೋಡ್ತಾರೆ. ಹೀಗೆ ನೋಡುತ್ತಾ ಅವಳ ಬಳಿ ಕ್ಷಮೆ ಕೇಳಲು ಶುರು ಮಾಡ್ತಾರೆ. ಆಗ ಗಾರ್ಡ್ ಹೇಳ್ತಾನೆ, ನನಗನ್ನಿಸುವ ಪ್ರಕಾರ ಇದಕ್ಕೆಲ್ಲ ನಾವು ಸಿಸಿಟಿವಿಯಲ್ಲಿ ನೋಡಿದ ಆ ಚಿಕ್ಕ ಹುಡುಗಿಯ ಆತ್ಮವೇ ಕಾರಣ ಇರಬಹುದು. ಅದು ಬೆಟ್ಟದ ಪ್ರೇತವಾಗಿದೆ. ಆ ದೆವ್ವದ ಹುಡುಗಿಯೇ ಇವರನ್ನ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿರಬೇಕು ಎಂದು ಹೇಳ್ತಾನೆ. ಆಗ ಯುಜಿನ್ ಮನೆಗೆ ಬಂದು ಗಾರ್ಡ್ ಹೇಳಿದ ಆ ಮೌಂಟೇನ್ ಸ್ಪಿರಿಟ್ನ ಬಗ್ಗೆ ತಿಳಿದುಕೊಳ್ಳಲು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ತಾಳೆ. ಅವಳಿಗೆ ಮೋಸಿಯಂ ಎಂಬ ಒಂದು ಲೆಜೆಂಡ್ ಬಗ್ಗೆ ಗೊತ್ತಾಗುತ್ತೆ. ಅದು ಜನರ ಮನಸ್ಸನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಅವರೊಂದಿಗೆ ಆಟವಾಡುತ್ತೆ ಎಂದು ತಿಳಿಯುತ್ತೆ. ನಂತರ ಮೋಸಿಯಂ ಬಗ್ಗೆ ಮಾತನಾಡುತ್ತಿರುವ ಕೆಲವು ಜನರ ಇಂಟರ್ವ್ಯೂಗಳನ್ನು ನೋಡ್ತಾಳೆ. ಹಾಗೆಯೇ ಅದೇ ಪರ್ವತದ ಸುತ್ತಮುತ್ತ ಕಳೆದು ಹೋದ ಜನರೆಲ್ಲರ ಬಗ್ಗೆಯೂ ಚೆಕ್ ಮಾಡ್ತಾಳೆ. ಮುಂದಿನ ಸೀನ್ನಲ್ಲಿ ಗಾರ್ಡ್ ತನ್ನ ರೂಮ್ನಲ್ಲಿ ಕುಳಿತಿರುವಾಗ ಅವನಿಗೆ ಮೋಸಿಯಂನ ಧ್ವನಿ ಕೇಳಲು ಶುರುವಾಗುತ್ತೆ. ಅವನು ಲೈಟ್ ಆನ್ ಮಾಡಿ ಹೊರಗೆ ನೋಡಿದಾಗ ಮೋಸಿಯಂ ಅಲ್ಲಿ ಇರುತ್ತೆ. ಅದು ಕೋತಿಯಂತೆ ಮರವನ್ನ ಹತ್ತುತ್ತಿರುತ್ತೆ. ಇದನ್ನು ನೋಡಿದ ಗಾರ್ಡ್ ತುಂಬಾ ಹೆದರ್ತಾನೆ ಮತ್ತು ಅದು ಕೂಡ ಹೆದರಿಕೊಳ್ಳಲಿ ಎಂದು ಪಟಾಕಿಯನ್ನ ಹಚ್ಚಲು ಹೋಗ್ತಾನೆ. ಆಗ ಮೋಸಿಯಂ ಅವನ ಮುಂದೆ ಬಂದು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇತ್ತ ಡಾಕ್ಟರ್ಸ್ ಯುಜಿನ್ಗೆ, ನಿಮ್ಮ ಅಜ್ಜಿ ವಾಂತಿ ಮಾಡುತ್ತಿದ್ದಾರೆ, ಅವರ ಹೊಟ್ಟೆಯಲ್ಲಿ ಜೀವಂತವಾದ ಈ ವಿಚಿತ್ರವಾದ ಹುಳ ಪತ್ತೆಯಾಯಿತು ಎಂದು ಅವಳಿಗೆ ಆ ಹುಳವನ್ನ ತೋರಿಸ್ತಾರೆ. ಯುಜಿನ್ ಮತ್ತೆ ಆ ಹುಳುವಿನ ಬಗ್ಗೆಯೂ ನೆಟ್ನಲ್ಲಿ ಹುಡುಕಿದಾಗ ಆ ವಿಚಿತ್ರವಾದ ಹುಳದ ಮೇಲೆ ಮೋಸಿಯಂನ ಮುಖ ಇರುತ್ತೆ.
ರಾತ್ರಿಯಲ್ಲಿ ಯುಜಿನ್ ಮಲಗಿದಾಗ ಅವಳ ಕ್ಯಾಮ್ರಾ ಮತ್ತು ಲ್ಯಾಪ್ಟಾಪ್ ತಂತಾನೆ ಆನ್ ಆಗುತ್ತೆ. ಆ ಶಬ್ದಕ್ಕೆ ಅವಳು ಎಚ್ಚರವಾಗ್ತಾಳೆ. ತನ್ನ ದೇಹದಿಂದ ರಕ್ತ ಬರುತ್ತಿರೋದನ್ನ ಗಮನಿಸ್ತಾಳೆ. ಅವಳ ಬೆಡ್ ಪೂರ್ತಿಯಾಗಿ ರಕ್ತದಿಂದ ತುಂಬಿರುತ್ತೆ. ಇದನ್ನು ನೋಡಿ ಅವಳು ತುಂಬಾ ಭಯಪಡ್ತಾಳೆ. ನಂತರ ಇದ್ದಕ್ಕಿದ್ದಂತೆ ಮೋಜಿಯಂ ಬಂದು ಅವಳ ಮುಂದೆ ಕುಳಿತು ಅವಳಿಗೆ ತುಂಬಾ ಹೆದರಿಸಿ ಮಾಯವಾಗುತ್ತೆ. ನಂತರ ನಾವು ಮೋಜಿಯಂ ಗೋಡೆಯ ಮೇಲೆ ನಡೆದಾಡುತ್ತಿರೋದನ್ನ ನೋಡ್ತೀವಿ. ಅಷ್ಟರಲ್ಲೇ ಯುಜಿನ್ ನಿದ್ದೆಯಿಂದ ಎಚ್ಚರವಾಗ್ತಾಳೆ. ಅದು ಕೂಡ ಅವಳು ಕಂಡ ಕನಸೇ ಆಗಿರುತ್ತೆ. ನಂತರ ಅವಳು ಅಜ್ಜಿಯನ್ನ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬರ್ತಾಳೆ. ತನ್ನ ಮೊಮ್ಮಗ ಎಲ್ಲೂ ಕಾಣದೇ ಇರೋದ್ರಿಂದ ಅವರು ಕೂಡ ತುಂಬಾ ಚಿಂತೆಯಲ್ಲಿರ್ತಾರೆ. ನಂತರ ಯುಜಿನ್ ಗಾರ್ಡ್ ಬಳಿ ಹೋಗಿ ಅಜ್ಜಿಯನ್ನ ನೋಡಿಕೊಳ್ಳಿ ಎಂದು ಹೇಳ್ತಾಳೆ. ಆದರೆ ಗಾರ್ಡ್ ಕೂಡ ವಿಚಿತ್ರವಾಗಿ ಆಡುತ್ತಿರೋದನ್ನ ಆಕೆ ಗಮನಿಸ್ತಾಳೆ. ಸಂಜೆ ಯುಜಿನ್ ಆಫೀಸ್ನಲ್ಲಿರುವಾಗ ಅವಳಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದರಲ್ಲಿ ಯಾರೋ ಡಿಮೋನಿಕ್ ವಾಯ್ಸ್ನಲ್ಲಿ ಮಾತಾಡ್ತಾರೆ. ಆಗ ಅವರು 2 ಸ್ಥಳಗಳ ಹೆಸರನ್ನ ಹೇಳ್ತಾರೆ. ಅದನ್ನ ಅವಳು ಬರೆದುಕೊಳ್ತಾಳೆ. ಅದೇ ಸಮಯದಲ್ಲಿ ಪೊಲೀಸರಿಂದ ಕಾಲ್ ಬರುತ್ತೆ. ಅಜ್ಜಿ ಮತ್ತೆ ಕಾಣೆಯಾಗಿದ್ದಾರೆ ಎಂದು ಹೇಳ್ತಾರೆ. ಇದನ್ನು ಕೇಳಿ ಯುಜಿನ್ ತಕ್ಷಣ ಪೊಲೀಸರ ಬಳಿ ಹೋಗಿ ಈ ಬಾರಿ ಅಜ್ಜಿ ಎಲ್ಲಿಗೆ ಹೋಗಿರಬಹುದು ಎಂದು ನನಗೆ ಗೊತ್ತು ಎಂದು ಹೇಳ್ತಾಳೆ. ಹೀಗೆ ಹೇಳಿ ಅವಳು ಕಾಡು ಮತ್ತು ಪರ್ವತವಿರುವ ಜಾಗವನ್ನ ಅವರಿಗೆ ಹೇಳ್ತಾಳೆ. ನಂತರ ಯುಜಿನ್ ಇಡೀ ರೆಸ್ಕ್ಯೂ ಟೀಮ್ನೊಂದಿಗೆ ಅಲ್ಲಿಂದ ಹೊರಡ್ತಾಳೆ. ಹೋಗೋದಕ್ಕಿಂತ ಮುಂಚೆ ಯುಜಿನ್ ಅಜ್ಜಿಯ ಮನೆಗೋಗಿ ತಾನು ಮತ್ತು ವಿ ಇದ್ದ ಫೋಟೋವನ್ನ ನೋಡ್ತಾಳೆ. ಅದರ ಹಿಂದೆ ಮುಂದಿನ 5 ವರ್ಷಗಳಲ್ಲಿ ನಾನು ಇವಳನ್ನ ಮದುವೆಯಾಗ್ತೀನಿ ಎಂದು ಬರೆದಿರುತ್ತೆ. ಇದನ್ನು ನೋಡಿದ ಯುಜಿನ್ ತುಂಬಾ ಅಳಲು ಶುರು ಮಾಡ್ತಾಳೆ ಮತ್ತು ತಾನು ಯಾಕೆ ವಿಯನ್ನ ಮದುವೆಯಾಗಲಿಲ್ಲ ಎಂದು ದುಃಖಿಸ್ತಾಳೆ. ಮುಂದಿನ ಸೀನ್ನಲ್ಲಿ ಅವಳು ಪೊಲೀಸ್ ತಂಡದೊಂದಿಗೆ ಆ ಕಾಡಿಗೆ ಹೋಗ್ತಾಳೆ. ಅಲ್ಲಿ ಒಂದು ಜಾಗದಲ್ಲಿ ಅಜ್ಜಿಯನ್ನ ನೋಡ್ತಾಳೆ. ಪೊಲೀಸ್ ಟೀಮ್ ಅವರನ್ನ ರೆಸ್ಕ್ಯೂ ಮಾಡುತ್ತೆ. ಈಗ ಅವರ ಟಾರ್ಗೆಟ್ ವಿಯನ್ನ ಹುಡುಕೋದು. ರಾತ್ರಿ ಆ ಟೀಮ್ನಲ್ಲಿದ್ದ ಒಬ್ಬ ಹೀಗೆ ಹೇಳ್ತಾನೆ, ಈ ಪರ್ವತದಲ್ಲಿರುವ ಲೆಜೆಂಡ್ ತುಂಬಾ ಶಕ್ತಿಶಾಲಿ ಮತ್ತು ಭಯಾನಕ. ಇಲ್ಲಿನ ಅನೇಕ ಜನರು ಕಾಣೆಯಾಗಿದ್ದಾರೆ. ಪ್ರತಿಯೊಂದು ಮರದ ಮೇಲೆಯೂ ದೆವ್ವಗಳು ಇವೆ. ಈ ಮರಗಳನ್ನ ಕತ್ತರಿಸಲು ಯಾರಾದರೂ ಪ್ರಯತ್ನಿಸಿದರೆ ಅವರು ಸತ್ತು ಹೋಗ್ತಾರೆ. ಇದು ಈ ಪರ್ವತದ ಸುತ್ತಮುತ್ತದ ಎಲ್ಲರಿಗೂ ಗೊತ್ತಿರುವ ಕತೆ ಎಂದು ಹೇಳ್ತಾನೆ. ನಂತರ ಅವನು ಯುಜಿನ್ಗೆ ನಿಮಗೆ ಈ ಜಾಗದ ಬಗ್ಗೆ ಹೇಗೆ ಗೊತ್ತಾಯಿತು ಎಂದು ಕೇಳ್ತಾನೆ. ಆಗ ಯುಜಿನ್ ಯಾರೋ ನನಗೆ ಫೋನ್ ಮಾಡಿ ಈ ಸ್ಥಳದ ಬಗ್ಗೆ ನನಗೆ ಹೇಳಿದರು ಎಂದು ಹೇಳ್ತಾಳೆ. ಆಗ ನಮಗೆ ಅನ್ನಿಸುತ್ತೆ ಈ ಕೆಲಸವನ್ನ ಮಾಡಿರೋದು ಮೋಜಿಯನ್ ಇರಬಹುದು ಎಂದು. ನೆಕ್ಸ್ಟ್ ಡೇ ಎಲ್ಲರೂ ವಿಯನ್ನ ಹುಡುಕಲು ಶುರು ಮಾಡ್ತಾರೆ. ಈ ಬಾರಿ ಯುಜಿನ್ ಅವರಿಂದ ಬೇರೆಯಾಗಿ ಕಳೆದು ಹೋಗ್ತಾಳೆ. ಯುಜಿನ್ ಒಂಟಿಯಾಗಿ ಕಾಡಿನಲ್ಲಿಯೇ ಕಳೆಯುವ ಸ್ಥಿತಿ ಬರುತ್ತೆ. ಈ ಸಮಯದಲ್ಲಿ ಒಂದು ಹುಳುವನ್ನ ನೋಡ್ತಾಳೆ. ಅದು ಈಗ ತುಂಬಾ ದೊಡ್ಡದಾಗಿ ಕಾಣಿಸುತ್ತಿರುತ್ತೆ. ಇದನ್ನು ನೋಡಿ ಅವಳು ಭಯದಿಂದ ಒಂದು ಫ್ಲೇರ್ ಅನ್ನ ಹಚ್ತಾಳೆ. ಅದರಿಂದ ಆ ಹುಳ ಅಲ್ಲಿಂದ ಓಡಿ ಹೋಗುತ್ತೆ. ನಂತರ ಯುಜಿನ್ ಸುತ್ತಲೂ ನೋಡಿದಾಗ ಮರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜನರ ಶವಗಳು ಕಾಣುತ್ತೆ. ವಿಚಿತ್ರ ಏನೆಂದರೆ ಆ ಶವಗಳಿಗೂ ಜೀವ ಇದೆ ಎನ್ನುವ ರೀತಿ ಮಾತಾಡುತ್ತಿರುತ್ತಾರೆ. ನಂತರ ಇದ್ದಕ್ಕಿದ್ದಂತೆ ಅವಳ ಹೊಟ್ಟೆ ದೊಡ್ಡದಾಗುತ್ತೆ ಮತ್ತು ಅವಳು ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗು ಅವಳನ್ನ ಅಮ್ಮ ಎಂದು ಕರೆಯಲು ಶುರು ಮಾಡುತ್ತೆ. ಅದನ್ನು ನೋಡಿದ ಯುಜಿನ್ ಎಮೋಷನಲ್ ಆಗಿ ಅದನ್ನ ತಬ್ಬಿಕೊಂಡು ಕ್ಷಮೆ ಕೇಳಲು ಶುರು ಮಾಡ್ತಾಳೆ. ಇಲ್ಲಿ ನಮಗೆ ಅರ್ಥವಾಗುತ್ತೆ ಯುಜಿನ್ಗೆ ಒಂದು ತಪ್ಪಿತಸ್ಥ ಭಾವನೆ ಇದೆ ಎಂದು. ಅದೇನೆಂದರೆ ಅವಳಿಗೆ ತಾಯಿಯಾಗೋದೆಂದರೆ ಇಷ್ಟ ಇರೋದಿಲ್ಲ. ಇದರ ಲಾಭವನ್ನ ಪಡೆದುಕೊಳ್ಳುತ್ತಿರುವ ಮೋಜಿಯನ್ ಅವಳ ಮನಸ್ಸಿನ ಜೊತೆ ಆಟವಾಡುತ್ತೆ. ನಂತರ ಅವಳು ನಿದ್ದೆಯಿಂದ ಎಚ್ಚರಗೊಂಡು ರಿಯಾಲಿಟಿಗೆ ಬರ್ತಾಳೆ. ಆಗ ಯುಜಿನ್ ಅಂದುಕೊಳ್ತಾಳೆ ಇಷ್ಟು ಹೊತ್ತು ನಾನು ಕಂಡಿದ್ದು ಕನಸ ಎಂದು. ನಂತರ ಎದ್ದು ಮುಂದೆ ಹೋದಾಗ ಒಂದು ಜಾಗದಲ್ಲಿ ವಿ ಇರ್ತಾನೆ. ಅವರಿಬ್ಬರು ಸಂತೋಷವಾಗಿ ಬದುಕುತ್ತಿದ್ದಾರೆ ಎಂದು ನಮಗೆ ಅನ್ನಿಸುತ್ತೆ. ಯುಜಿನ್ ಅಜ್ಜಿಯ ಬಗ್ಗೆ ಕೇಳಿದಾಗ ವಿ ತಾನು ಅಜ್ಜಿಯನ್ನು ಬಿಟ್ಟು ಬಂದಿದ್ದೀನಿ ಎಂದು ಹೇಳ್ತಾನೆ. ಆದರೆ ಯುಜಿನ್ಗೆ ಅದು ನಂಬಲು ಸಾಧ್ಯವಾಗಲ್ಲ. ಏಕೆಂದರೆ ವಿ ಅಜ್ಜಿಯನ್ನ ತುಂಬಾ ಪ್ರೀತಿಸ್ತಾನೆ. ಇದೆಲ್ಲದರ ಹಿಂದೆ ಮೋಜಿಯನ್ ಇದೆ ಎಂದು ಅವಳು ಅರ್ಥ ಮಾಡಿಕೊಳ್ತಾಳೆ. ಯುಜಿನ್ ಎದ್ದು ಅಲ್ಲಿಂದ ಹೊರಡಲು ಶುರು ಮಾಡಿದಾಗ ವಿ ಅವಳನ್ನ ಬಿಡೋದಿಲ್ಲ. ನಂತರ ವಿ ಮುಖ ಬದಲಾಗುತ್ತಿರೋದನ್ನ ನೋಡಿ ಅವಳು ತನ್ನ ಬಳಿಯಿದ್ದ ಫ್ಲೇರ್ ಅನ್ನ ಹತ್ತಿಸ್ತಾಳೆ. ಈ ರೀತಿ ಮಾಡಿದ ನಂತರ ಅವಳು ಮತ್ತೆ ತನ್ನ ರಿಯಾಲಿಟಿಗೆ ಬರ್ತಾಳೆ. ಅವಳಿಗೆ ಭ್ರಮೆ ತೋರಿಸುತ್ತಿದ್ದ ವಿಚಿತ್ರವಾದ ಡಿಮೋನಿಕ್ ಕ್ರಿಯೇಚರ್ಗಳು ಅಲ್ಲಿಂದ ಓಡಿ ಹೋಗುತ್ತವೆ. ನಂತರ ಅವಳು ಅಲ್ಲಿನ ಮರಗಳ ಮೇಲೆ ತುಂಬಾ ಕ್ರಿಯೇಚರ್ಗಳು ಓಡಾಡುತ್ತಿರೋದನ್ನ ಗಮನಿಸ್ತಾಳೆ. ಒಂದು ಮರದಲ್ಲಿ ತುಂಬಾ ಬಲವಾಗಿ ಸಿಕ್ಕಿ ಹಾಕಿಕೊಂಡಿರುವ
ವಿಯನ್ನು ನೋಡ್ತಾಳೆ. ಅವನನ್ನ ಬಿಡಿಸಲು ತುಂಬಾ ಪ್ರಯತ್ನ ಪಡ್ತಾಳೆ. ಆದರೆ ಇದ್ದಕ್ಕಿದ್ದಂತೆ ಮೋಜಿಯನ್ ಅವಳ ಮೇಲೆ ದಾಳಿ ಮಾಡಿ ಕೆಳಗೆ ತಳ್ಳುತ್ತೆ. ವಿ ಮೇಲೆ ಕುಳಿತುಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ಮೋಜಿಯನ್ ತುಂಬಾ ದೊಡ್ಡದಾಗಿ ಯುಜಿನ್ ಅನ್ನು ಹಿಡಿದು ಅವಳ ತಪ್ಪನ್ನು ಪುನಃ ನೆನಪಿಸುತ್ತೆ. ಇದರಿಂದ ಅದು ಅವಳಿಗೆ ನೋವು ಕೊಟ್ಟು ಅವಳನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತೆ. ಆದರೆ ಯುಜಿನ್ ಅವಳ ಬಳಿಯಿದ್ದ ಒಂದು ಫ್ಲೇರ್ ಹಚ್ಚಿ ಅದರ ಕಣ್ಣಿಗೆ ಹೊಡಿತಾಳೆ. ಆಗ ಅದು ತುಂಬಾ ಕೋಪಗೊಳ್ಳುತ್ತೆ. ನಂತರ ದೂರದಲ್ಲಿದ್ದ ಪೊಲೀಸರು ಯುಜಿನ್ ಅನ್ನು ಹುಡುಕುವ ಸಲುವಾಗಿ ಆಕಾಶದಲ್ಲಿ ಫ್ಲೇರ್ ಎಸೆದು ಸಾಕಷ್ಟು ಬೆಳಕು ಬರೋ ರೀತಿ ಮಾಡ್ತಾರೆ. ಹೀಗೆ ಮಾಡಿದ ಕಾರಣ ಅತಿಯಾದ ಬೆಳಕಿನಿಂದ ಹೆದರಿದ ಎಲ್ಲ ಡೆಮೋನಿಕ್ ಕ್ರಿಯೇಚರ್ಗಳು ಅಲ್ಲಿಂದ ಓಡಿ ಹೋಗುತ್ತವೆ. ಇಬ್ಬರು ಕೂಡ ಬಚಾವಾಗ್ತಾರೆ. ಆಗ ಅಲ್ಲಿಗೆ ರೆಸ್ಕ್ಯೂ ಟೀಮ್ ಬರುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನಲ್ಲಿ ಯುಜಿನ್ ವಿನನ್ನು ಮದುವೆಯಾಗಿ ತನ್ನ ಅಜ್ಜಿಯೊಂದಿಗೆ ತನ್ನ ಹೊಸ ಮನೆಯಲ್ಲಿ ವಾಸಿಸಲು ಶುರು ಮಾಡಿರೋದನ್ನು ನೋಡ್ತೀವಿ. ಯುಜಿನ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಕೆಲವು ದಿನದ ನಂತರ ತನ್ನ ಅಜ್ಜಿಯೊಂದಿಗೆ ಊಟ ಮಾಡುತ್ತಿರುವಾಗ ಗೋಡೆಯ ಮೇಲೆ ಅದೇ ಹುಳವನ್ನ ನೋಡ್ತೀವಿ. ಮತ್ತು ಇನ್ನು ಕೆಲವು ದಿನಗಳು ಕಳೆದ ನಂತರ ಅವರ ಮಗುವಿನ ಸೋನೋಗ್ರಫಿಯಲ್ಲಿ ಅದರ ಕಣ್ಣುಗಳು ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿರೋದನ್ನ ನಮಗೆ ತೋರಿಸಲಾಗುತ್ತೆ. ಅಂದರೆ ಮೋಜಿಯಂನ ತೊಂದರೆ ಈ ಕುಟುಂಬಕ್ಕೆ ತಪ್ಪಿಲ್ಲ ಎಂದು ನಮಗೆ ತಿಳಿಯುತ್ತೆ. ಅಲ್ಲಿಗೆ ದ ಟ್ಯಾಗ್ ಅಲಾಂಗ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಮೂವಿಯ 2ನೇ ಪಾರ್ಟ್ ನಿಮಗೆ ಬೇಕೆಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.